ಹಾಯ್ ವೆಲ್ಕಮ್ ಟು ಪೂವಿಸ್ ಫ್ಲೇವರ್ಸ್. ಇವತ್ತಿನ ರೆಸಿಪಿ ಎನರ್ಜಿ ಬೂಸ್ಟರ್ ಡ್ರೈ ಫ್ರೂಟ್ಸ್ ಲಾಡು. ಬ್ಯಾಕ್ ಪೇನ್ ಇರೋರಿಗೆ ಇದು ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳಬಹುದು. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿಕೊಂಡು, ತುಪ್ಪ ಬಿಸಿ ಆದಮೇಲೆ ಇದಕ್ಕೆ 1 ಕಪ್ನಷ್ಟು ಬಾದಾಮಿ, ಅರ್ಧ ಕಪ್ನಷ್ಟು ಗೋಡಂಬಿ ಹಾಗೆ 1/4 ಕಪ್ನಷ್ಟು ಪಿಸ್ತಾವನ್ನು ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ 6 ರಿಂದ 8 ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಕ್ರಂಚಿಯಾಗಿ ಬರಬೇಕು, ಹಾಗೆ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಇವಾಗ ಒಂದು ತಟ್ಟೆಗೆ ಸೇರಿಸ್ಕೊಂಡು ಅದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ನಾವು ಬಿಡಬೇಕಾಗುತ್ತೆ. ನಂತರ ಇವಾಗ ಇದೇ ಫ್ರೈಯಿಂಗ್ ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸ್, ಹಾಗೆ 3 ಟೇಬಲ್ ಸ್ಪೂನಷ್ಟು ಮೆಲನ್ ಸೀಡ್ಸ್, ಹಾಗೆ 3 ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್, ಹಾಗೆ 2 ಟೇಬಲ್ ಸ್ಪೂನಷ್ಟು ಎಳ್ಳು, ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಸೇರಿಸಿಕೊಂಡು ಇವುಗಳನ್ನು ಕೂಡ ಸರಿಸುಮಾರು 2 ರಿಂದ 3 ನಿಮಿಷ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ಅದೇ ತಟ್ಟೆಗೆ ಸೇರಿಸ್ಕೊಂಡು ಇದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿ ಕ್ರಂಚಿ ಆಗುತ್ತೆ. ಹಾಗೆ ಎಳ್ಳು ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ. ನಂತರ ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ದ್ರಾಕ್ಷಿ ಹಾಗೆ 6 ಅಂಜೂರವನ್ನು ಈ ರೀತಿಯಾಗಿ ಸ್ವಲ್ಪ ಚಿಕ್ಕ ಪೀಸ್ಗಳಾಗಿ ಕತ್ತರಿಸಿ ಸೇರಿಸ್ಕೋಬೇಕು. ದ್ರಾಕ್ಷಿ ಬಣ್ಣ ಸ್ವಲ್ಪ ಕಲರ್ ಚೇಂಜ್ ಆಗಿ ಹಾಗೆ ಅದು ಉಬ್ಬಿ ಬರಬೇಕು. ಅಲ್ಲಿವರೆಗೂ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇದನ್ನು ರೋಸ್ಟ್ ಮಾಡಿಕೊಂಡು ಇವುಗಳನ್ನು ಕೂಡ ಅದೇ ತಟ್ಟೆಗೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ನಂತರ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸರಿಸುಮಾರು 350 ಗ್ರಾಮ್ನಷ್ಟು ಖರ್ಜೂರವನ್ನು ಸೇರಿಸ್ಕೋತಾ ಇದ್ದೀನಿ. ಖರ್ಜೂರವನ್ನು ಅದರಲ್ಲಿರುವ ಬೀಜಗಳನ್ನೆಲ್ಲ ತೆಗೆದು ಈ ರೀತಿಯಾಗಿ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ನಾವು ರುಬ್ಕೋಬೇಕು. ನೀವು ಬೇಕಾದರೆ ಪೂರ್ತಿ ಸಣ್ಣಗೆ ರುಬ್ಕೋಬಹುದು. ನಾನಿಲ್ಲಿ ಸ್ವಲ್ಪ ತರಿತರಿಯಾಗಿ ಮಾತ್ರ ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ರುಬ್ಕೊಳ್ಳೋದ್ರಿಂದ ನಾವು ರೋಸ್ಟ್ ಮಾಡಬೇಕಾದ್ರೆ ಅದು ಬೇಗನೆ ಸಾಫ್ಟಾಗಿ ಬರುತ್ತೆ. ಇವಾಗ ತರಿತರಿಯಾಗಿ ರುಬ್ಬಿದಂತಹ ಈ ಖರ್ಜೂರವನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡು ನಂತರ ಇವಾಗ ಅದೇ ಮಿಕ್ಸರ್ ಜಾರ್ಗೆ ನಾವು ಈ ಮೊದಲೇ ರೋಸ್ಟ್ ಮಾಡಿದಂತಹ ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ನ ಸೇರಿಸ್ಕೊಂಡು ಇವುಗಳನ್ನು ಕೂಡ ನಾವು ತರಿತರಿಯಾಗಿ ರುಬ್ಕೋಬೇಕು. ರುಬ್ಬೋಕ್ಕಿಂತ ಮೊದಲು ಇದಕ್ಕೆ 2 ಏಲಕ್ಕಿಯನ್ನು ಸೇರಿಸ್ಕೊಂಡು ರುಬ್ಕೊಂಡ್ರೆ ಇದರ ಸುವಾಸನೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಇಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಪುಡಿ ಮಾಡ್ಕೋಬೋದು, ಅಥವಾ ಸ್ವಲ್ಪ ಕ್ರಂಚಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಮಾತ್ರ ಅದನ್ನು ಪುಡಿ ಮಾಡಿಕೊಂಡು ಹಾಗೆ ಕೂಡ ನೀವು ಸೇರಿಸ್ಕೋಬೋದು. ನಂತರ ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ತುಪ್ಪ ಬಿಸಿ ಆದಮೇಲೆ ಈ ಮೊದಲೇ ನಾವು ತರಿತರಿಯಾಗಿ ರುಬ್ಬಿದಂತಹ ಖರ್ಜೂರವನ್ನು ಸೇರಿಸ್ಕೊಂಡು ಇದನ್ನು ಕೂಡ ಸಂಪೂರ್ಣವಾಗಿ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸರಿಸುಮಾರು 8 ರಿಂದ 10 ನಿಮಿಷಗಳವರೆಗೆ ನಾನಿದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದು ಸಂಪೂರ್ಣವಾಗಿ ಮೆತ್ತಗಾಗ್ತಾ ಬಂದಿದೆ. ಈ ಹಂತದಲ್ಲಿ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಟಂತಹ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಪೌಡರ್ನ ಇದಕ್ಕೆ ಸೇರಿಸ್ಕೊಂಡು ಇವೆಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡೇಟ್ಸ್ ಸಂಪೂರ್ಣವಾಗಿ ಮೆತ್ತಗಾಗಬೇಕು. ನಂತರವೇ ಈ ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಇದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿಯಾಗಿ ಎರಡನ್ನೂ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ ಮೇಲೆ ನಂತರ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ಆದರೆ ಈ ಮಿಶ್ರಣ ಸಂಪೂರ್ಣವಾಗಿ ತಣ್ಣಗಾಗಬಾರ್ದು, ಸ್ವಲ್ಪ ಮಾತ್ರ ಬಿಸಿ ಇರಬೇಕು. ಆವಾಗಲೇ ನಾವು ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ. ಉಂಡೆಗಳನ್ನು ಕಟ್ಟೋದಕ್ಕಿಂತ ಮೊದಲು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಕೊಂಡು ನಂತರವೇ ನಾವು ಉಂಡೆಯನ್ನು ಕಟ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಸುಲಭವಾಗಿ ನಾವು ಈ ಡ್ರೈ ಫ್ರೂಟ್ಸ್ ಲಾಡೂನ ಮಾಡ್ಕೋಬಹುದು. ಇದು ಒಂದು ಎನರ್ಜಿ ಬೂಸ್ಟರ್ ಡ್ರೈ ಫ್ರೂಟ್ಸ್ ಲಾಡು ಅಂತಲೇ ಹೇಳ್ಬಹುದು.
ಹಾಗೆಯೇ ನೀವಿಲ್ಲಿ ಸೀಡ್ಸ್ಗಳನ್ನು ಡ್ರೈ ರೋಸ್ಟ್ ಮಾಡುವಾಗ 1 ಕಪ್ನಷ್ಟು ಒಣ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೋಬಹುದು. ಆದರೆ ಇದು ಆಪ್ಷನಲ್, ನೀವು ಬೇಕು ಅಂದರೆ ಸೇರಿಸ್ಕೋಬಹುದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವಾಗ ತುಂಬಾ ಹೆಲ್ದಿಯಾದಂತಹ ಎನರ್ಜಿ ಬೂಸ್ಟರ್ ಡ್ರೈ ಫ್ರೂಟ್ಸ್ ಲಾಡು ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಹೆಲ್ದಿಯಾದಂತಹ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.